ವಿರಾಮದ ಬಳಿಕ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮಳೆಗೋಸ್ಕರ ನಡೆಸ್ತಕ್ಕಂಥ ವಿವಿಧ ಆಚರಣೆಗಳು, ಇದರ ಸಾಧಕ ಬಾಧಕ, ಈ ಆಚರಣೆಗೆ ವಿಜ್ಞಾನ ಏನು ಹೇಳುತ್ತೆ ಅಂತ ಅಂದ್ಬಿಟ್ಟು, ಇದರ ಜೊತೆಗೆ ಈ ಆಚರಣೆಗೆ ಜ್ಯೋತಿಷ್ಯ ಕೂಡ ಕೆಲವೊಂದು ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಮಳೆ ನಕ್ಷತ್ರಗಳು ಅಂತ ಕೂಡ ಕೆಲವಿದೆ. ಇದ್ರ ಬಗ್ಗೆ ದಯಾನಂದ್ ಅವರು ಹೇಳ್ತಾರೆ. ಈ ಮಳೆ ನಕ್ಷತ್ರಗಳು ಇದ್ರ ಬಗ್ಗೆ ಏನು ಹೇಳ್ತೀರಾ? ಸ್ವಾಮಿಗಳೇ ನೋಡಿ, ಮಳೆ ನಕ್ಷತ್ರಗಳು ಅಂತಂದರೆ ಸೂರ್ಯನ ಚಲನೆ ಏನಾಗ್ತಿದೆ, ಆ ಒಂದು ಸೌರ ಹೂವ್ಯದಲ್ಲಿ ಸೂರ್ಯ ಚಲನೆ ಆಗ್ತಿರ್ಬೇಕಾದ್ರೆ ನಕ್ಷತ್ರಗಳು, ಆ ನಕ್ಷತ್ರದಲ್ಲಿ ನಾವು ಹೋಗುವಾಗ ಅಶ್ವಿನಿ ನಕ್ಷತ್ರದಲ್ಲಿ ಸೂರ್ಯನಿದ್ದಾಗ ಅದು ಅಶ್ವಿನಿ ಅಂತ ನಾವು ಬರ್ಕೊಳ್ತೀವಿ. ಅಶ್ವಿನಿ ಮಳೆ ಅಂತ ಯಾಕೆ ಹೇಳ್ತೀರಿ ಅಂತಂದ್ರೆ, ಜನಕ್ಕೆ ಅಶ್ವಿನಿ ನಕ್ಷತ್ರದಲ್ಲಿ ಸೂರ್ಯ ಇದ್ದಾನೆ ಅಂತ ಗೊತ್ತಿಲ್ಲ ಪಾಪ. ಸೊ ಅವ್ರೇನು ಹೇಳ್ಕೊಳ್ತಾರೆ, ಓ ಇವಾಗ ಅಶ್ವಿನಿ ಮಳೆ ಬರ್ತದಪ್ಪ, ಆಗ ಅವರು ಬಿತ್ತನೆ ಎಷ್ಟು ಪ್ರಾರಂಭ ಮಾಡ್ಕೊಳ್ತಾರೆ. ಭರಣಿ ನೆಕ್ಸ್ಟ್ ಅಲ್ಲಿ ಮಳೆ ಅಧಿಕವಾಗತ್ತೆ, ಭರಣಿಯ ಮಳೆ ಆಗಿದ್ದೇ ಅದೇ ಧರಣಿ ತುಂಬ ಸಸ್ಯರಾಶಿ ಇರುತ್ತೆ ಅಂತ ಹೇಳುವಂಥದ್ದು. ಕೃತಿಕಾ ಮಳೆ ಅಂತ ಹೇಳ್ತೀರಿ, ಅದು ಕೃತಿಕೆ ಅಂತ ಕರ್ಕೊಳ್ತೀರಿ. ಸ್ವಾತಿ ಮಳೆ, ಚಿತ್ತೆ ಮಳೆ, ಈ ತರ ಅವ್ರವರು ವೈಜ್ಞಾನಿಕವಾಗಿ ಅವ್ರಿಗೆ ಗೊತ್ತಿಲ್ಲದೆ ಇರಿದ್ರೇನು ಅದನ್ನ ರೂಢೀಕರಿಸ್ಕೊಂಬಿಟ್ಟಿಯ. ಅಲ್ಲ, ಕೆಲವೊಂದು ನೋಡಿ ಈಗ ಎಷ್ಟು ರಿಲೇಟೆಡ್ ಆಗಿದೆ ಅಂತ ಹೇಳೋದಕ್ಕೆ, ಈಗ ಭರಣಿ ಮಳೆ ಬಂದ್ರೆ ಧರಣಿ ತುಂಬ ಗಾದೆ. ಚಿತ್ತ ಮಳೆ ಬಂತು ಅಂತಂದ್ರೆ ಚಪಲ ಚಿತ್ತ ಅಂತ ಅಂದ್ಬಿಟ್ಟು, ಮಳೆ ಒಂದ್ ನಿಮಿಷ ಬಿಡುತ್ತೆ, ಹುಯ್ಯುತ್ತೆ, ಮತ್ತೆ ಜೋರಾಗಿ ಹುಯ್ಯುತ್ತೆ, ಕುರುಡು ಚಿತ್ತೆ ಅಂತಾನೆ ಹೇಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನಮ್ಮ ವಿಜ್ಞಾನ ಮತ್ತೆ ಈ ಒಂದು ಸಾಂಪ್ರದಾಯಿಕ ಆಚರಣೆಗಳು ರಿಲೇಟೆಡ್ ಅಂತ ಹೇಳ್ಬಹುದು. ಯಾಕೆಂದ್ರೆ ಒಂದು ವಿಚಾರ, 27 ನಿತ್ಯ ನಕ್ಷತ್ರಗಳು ಅಶ್ವಿನಿಯಿಂದ ಪ್ರಾರಂಭವಾಗಿ ನಾವೇನು ಹೇಳ್ತೀವಿ, ಇವೆಲ್ಲ ಇವತ್ತಿಂದಲ್ಲ, ತಲತಲಾಂತರದಿಂದ ವೇದ ಕಾಲದಿಂದಲೂ ಬಂದಿರೋಂಥದ್ದು, ನಿರಂತರವಾಗಿ ಅವಲೋಕನೆ ಮಾಡ್ಕೊಂಡು ಬಂದಿರೋಂಥದ್ದು. ಮತ್ತು ಇವಾಗ ಹೇಳಿದ್ವಲ್ಲ ಭರಣಿ ಮಳೆ ಬಗ್ಗೆ, ಅದೆಲ್ಲನ ಮಳೆಗಾಲದಲ್ಲಿ ಇದಾಗ ಅಂಥದ್ದೇ ಇವೆರಡಕ್ಕೂ ಹೊಂದಾಣಿಕೆ ಆಗುತ್ತೆ. ನಮ್ಮ ಹಿಂದಿನವರು ಮಳೆಗಾಲದಲ್ಲಿ ಯಾವ್ದು ನಕ್ಷತ್ರ ಕಾಣಿಸುತ್ತೆ ಅಥವಾ ಬೇಸಿಗೆಯಲ್ಲಿ ಯಾವ್ದು ಕಾಣಿಸುತ್ತೆ ಅದಕ್ಕೆ ಒಂದು ಸ್ಪಷ್ಟವಾದ ಅವ್ರ ಪರಿಕಲ್ಪನೆ ಇತ್ತು. ಅದರಿಂದ ಇಲ್ಲಿ ವಿಜ್ಞಾನ ಇದನ್ನ ಪ್ರಶ್ನೆ ಬರೋದೇ ಇಲ್ಲ, ನಿರಂತರವಾಗಿ ಅವಲೋಕನ ಮಾಡ್ಕೊಂಡು ಬಂದಿರೆ ಮಳೆಗಾಲದಲ್ಲಿ ಬರೋಂಥ ಮಳೆ ಯಾವುದು ಅಂತ ಕೂಡ ಹಳ್ಳಿನವರು ಅವ್ರ ಭಾಷೆಯಲ್ಲಿ ಅವ್ರದೇ ಒಂದು ರೀತಿಯಲ್ಲಿ ಹೇಳ್ತಾ ಇರೋದು. ಇದರ ಜೊತೆಗೆ ರಾಜ ಮಹಾರಾಜರ ಕಾಲದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅಮೃತ ವರ್ಷಿಣಿ ಅಂತ ಒಂದು ರಾಗ ಹೆಸರೇ ಹೇಳ್ತಾ ಇದೆ. ಅಮೃತ ವರ್ಷಿಣಿ, ಅಮೃತವನ್ನ ನೀರಿಗೆ ಹೋಲಿಸಿದ್ದಾರೆ, ಮಳೆಗೆ ಹೋಲಿಸಿದ್ದಾರೆ. ಅಮೃತ ವರ್ಷಿಣಿ ರಾಗ ಹಾಡಿದಾಗ ಮಳೆ ವರ್ಷದ ಬರ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು, ನೀವು ಆ ರಾಗದ ಆಲಾಪನೆಯನ್ನ ನೀವು ಕೇಳಿದಾಗ ಕೂಡ ಗುಡುಗು ಮಿಂಚು ಸಿಡ್ಲು ಬಂದಂಗೆ ಆ ರಾಗ ಬರ್ತಾ ಹೋಗ್ತಕ್ಕಂಥದ್ದು. ಸೊ ಅಲ್ಲೂ ಕೂಡ ನಿಮಗೆ ಆಗಿಂದನೂ ಕೂಡ ಮಳೆಗೋಸ್ಕರ ಆಚರಣೆಗಳು ನಡ್ಕೊಂಡು ಬಂದಿವೆ ಅಂತಕ್ಕಂಥದ್ದನ್ನ ರಿಲೇಟೆಡ್ ಆಗಿ ತೋರಿಸ್ತಕ್ಕಂಥ ಅಲ್ಲ ಇರ್ಬೋದು ಅದು. ಯಾಕೆಂತಂದ್ರೆ ಸಂಗೀತದಲ್ಲೂ ಕೂಡ ಅದು ನಮ್ಮ ಮನುಷ್ಯರ ಸೃಷ್ಟಿ ತಾನೆ, ಖಂಡಿತ. ಹೀಗಾಗಿ ನಮ್ಮ ಬೇಡಿಕೆಗಳನ್ನ ಸಂಗೀತದ ಮೂಲಕ ಹೇಳ್ಕೊಳ್ಳುವಂಥದ್ದು ವ್ಯವಸ್ಥೆ. ಒಟ್ಟಿನಲ್ಲಿ ಈ ಎಲ್ಲದರ ಮೂಲ ನನಗನ್ಸುತ್ತೆ ನಂಬಿಕೆ. ಎಲ್ಲದರ ಮೂಲ ನಂಬಿಕೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಂಬಿಕೆ ಅನ್ನೋದೊಂದು ಮನುಷ್ಯನಿಗೆ ಬಂದ್ಬಿಟ್ರೆ ಆತ ಜಗತ್ತನ್ನೇ ಗೆಲ್ಲಬಲ್ಲ ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ಒಬ್ಬ ವೈದ್ಯರಿದ್ರು, ಇಡೀ ಊರಿಗೆ ಅವ್ರು ಮೆಡಿಸಿನ್ ಕೊಡ್ತಾರೆ. ಅವ್ರಿಗೆ ಜ್ವರ ಬಂದಾಗ ಜ್ಯೋತಿಷಿಗಳ ಹತ್ರ ಅಥವಾ ಅಂದ್ರೆ ಅಲ್ಲಿ ಜೋಯಿಸರು ಐನೋರು ಅಂತ ಹೇಳ್ತಾರಲ್ಲ, ಅವ್ರ ಹತ್ರ ಹೋಗಿ ತಾಯ್ತಾ ಕಟ್ಟಿಸ್ಕೋತಾರೆ. ಯಾಕೆಂದ್ರೆ ನಂಬಿಕೆ ಅಷ್ಟೇ. ಸೊ ಹಾಗಾಗಿ ಸೊ ಈಗ ಇದ್ರ ಜೊತೆಗೆ ನಾನು ಮತ್ತೊಂದು ಕೆಲವು ವಿಚಾರಗಳು ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಕತ್ತೆಗಳ ಮದುವೆ ಆಗ್ತದೆ, ಕಪ್ಪೆಗಳ ಮದುವೆ ಮಾಡಿಸ್ತಕ್ಕಂಥದ್ದು, ಗೀತ ಪಠಣ ಮಾಡ್ತಕ್ಕಂಥದ್ದು, ಆಮೇಲೆ ಈಗ ವೆಸ್ಟ್ ಬೆಂಗಾಲ್ನಲ್ಲಿ ದುರ್ಗೆಯ ಆರಾಧನೆ ಮಾಡ್ತಕ್ಕಂಥದ್ದು. ಸೊ ಇದು ಎಲ್ಲ ಆಚರಣೆಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಳೆ ಬರದಿದ್ದಾಗ ಆಚರಣೆ ಆಗ್ತಕ್ಕಂಥದ್ದು. ಸೊ ಈ ಆಚರಣೆಗಳನ್ನ ಬೇರೆ ಕಾಲದಲ್ಲಿ ಮಾಡಿದ್ರೆ ಮಳೆ ಬರ್ಸೋದಕ್ಕೆ ಸಾಧ್ಯನಾ? ನೋಡಿ, ಖಂಡಿತವಾಗ್ಲೂ ಇಲ್ಲಿ ನಂಬಿಕೆ ಮತ್ತು ಮಾಡುವ ವ್ಯಕ್ತಿಯ ಮೇಲೆ ಹೋಗುತ್ತೆ. ಖಂಡಿತ. ಯಾಕೆಂತಂದ್ರೆ ನೀವು ಹೇಳಿದ ಪ್ರಶ್ನೆ ಹೇಗಿದೆ ಅಂತಂದ್ರೆ, ಬೇಸಿಗೆಗಾಲದಲ್ಲಿ ಮಳೆ ಬರಿಸ್ಬೋದಾ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗಿದೆ ಈಗ. ಸೊ ನಿಜವಾಗ್ಲೂ ನಂಬಿಕೆ ಉಳ್ಳವರು, ಯಾಕೆಂತಂದರೆ ಆ ರಾಗವನ್ನು ಹಾಡಿದಾಗ ಮಳೆಯನ್ನು ಸುರಿಸಿದಂಥ ಜನಗಳು ಇದ್ದರೂ ಮುಂದೆನೂ ಇರ್ತಾರೆ ಅಂತ ಹೇಳಿ ಭರತಶಾಸ್ತ್ರದಲ್ಲಿ ಇದೆ, ಭರತಖಂಡದಲ್ಲಿ ಅಮೋಘವಾಗಿ ಇದ್ದಾರೆ. ಯಾಕೆಂದ್ರೆ ನಂಬಿಕೆ ಇರುವಂಥವ್ರು. ಈಗ ನೀವು ಎಷ್ಟೋ ಜನಗಳಿಗೆ ಸತ್ಯ ಸಾಯಿಬಾಬಾ ಅವರು ತಮ್ಮ ಎಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡಿದಂಥವ್ರು ಇದ್ದವರು, ನಂಬಿಕೆ ಇತ್ತು. ಆದರೆ ಅವರ ಕೊನೆಯ ಅಂತ್ಯದ ಜೀವನಗಳನ್ನು ನೆನೆಸ್ಕೊಂಡಾಗ ದುಃಖ ಪ್ರಾಪ್ತವೂ ಆಗಿದೆ, ಅದು ಬೇರೆ ವಿಚಾರ. ಹಾಗೇನೆ ಎಷ್ಟೋ ಸ್ವಾಮಿಗಳು ಈ ದಿನ ಅಲ್ಲಿ ಹೋದ್ರಿ ಸರ್, ನಾವು ಹೋಗಿದ ತಕ್ಷಣ ನಾವು ನೋಡಿದ್ರೆ ಈಗೂ ಉಂಟೆ, TV9 ಬರುತ್ತೆ, ಮತ್ತು ಕೆಲವು ವಿಸ್ಮಯ ಲೋಕ ಅದರಲ್ಲಿ ನೋಡಿದಾಗ ಅದು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತೀರಿ ಆಗುತ್ತಾ ಅಂತ. ಕಾರಣ ಇಷ್ಟೇ, ನಂಬಿಕೆ. ಮನುಷ್ಯನಿಗೆ ಆ ನಂಬಿಕೆ ಅನ್ನೋದು ಎಲ್ಲಿದೆ ಅಂತಂದರೆ ಹೃದಯದ ಪೂರ್ತಿ. ಅಂತಂದ್ರೆ ಹೃದಯ ಬಡಿತಾ ಬೇಕಾದ್ರೆ ಚಲನವಲನೆ ತಪ್ಪಬಹುದು, ನಂಬಿಕೆ ತಪ್ಪಿದಾಗ ಮನುಷ್ಯ ನಿಲ್ಲಲಾರ ಅಂತ. ಓಕೆ, ಈಗ ಅನಂತರಾಮ್ ಅವರ, ನಾನು ಈಗಾಗಲೇ ಮೊದಲೇ ಹೇಳಿದಂತೆ ಪ್ರಕೃತಿ ತನ್ನ ಸಮತೋಲನೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಹೌದು, ಕಾಡು ನಾಶವಾಗ್ತಾ ಇದೆ, ಕಾಡು ಪ್ರಾಣಿಗಳು ನಾಡಿಗೆ ಲಗ್ಗೆ ಇಡ್ತಾವೆ, ಮಳೆ ಅಕಾಲಿಕವಾಗಿದೆ, ಬರಬೇಕಾದಂತಹ ಸಂದರ್ಭದಲ್ಲಿ ಮಳೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ಆಚರಣೆಗಳು ನಡೀತಕ್ಕಂಥದ್ದು ಅದು ಸೆಕೆಂಡರಿ. ಸೊ ಮುಂದೆ ಆಗಬೇಕಾಗಿರ್ತಕ್ಕಂಥದ್ದು ಏನು ಹಾಗಾದರೆ? ಮುಂದೆ ಅಂತಂದರೆ ನಾವು ಸ್ಪಷ್ಟವಾಗಿ ಇವತ್ತು ಭೂಮಿ ಯಾವ ಸ್ಥಿತಿಗೆ ಒಡ್ಕೊಂಡಿದೆ ಅನ್ನೋದು ಒಂದು ತಪ್ಶೀಲಾಗಿ ನಾವು ನೋಡಬೇಕಾಗತ್ತೆ. ಆಗಲೇ ಹೇಳಿದಾಗೆ
ಕಾಡಿನ ನಾಶ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ವಿಸರ್ಜನೆ ಅದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಇಡೀ ಜಗತ್ತೇನೆ ಇವಾಗ ನೋಡಿ, ಜಾಗತಿಕ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ನಾವು ಜಾಗತೀಕರಣ ಇದೆಲ್ಲ ಮಾತಾಡ್ತೀವಿ, ಆದರೆ ಈ ಕಾಯಿಲೆಗಳು ಕೂಡ ಜಾಗತೀಕರಣ ಆಗ್ತಾ ಇವೆ. ಎಲ್ಲೋ ಯುರೋಪ್ನಲ್ಲಿ ಹುಟ್ಟಿದಂಥ ಹಕ್ಕಿ ರೋಗ ಇಲ್ಲಿ ಬಂದು ನಮ್ಮನ್ನು ಕಾಡುತ್ತೆ. ಯಾಕೆಂತಂದ್ರೆ ನಮ್ಮ ವ್ಯವಹಾರ, ನಮ್ಮ ಸಂಪರ್ಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರೋದನ್ನ, ಇಂಥ ಒಂದು ಸ್ಥಿತ್ಯಂತರ ಟ್ರಾನ್ಸಿಷನಲ್ ಅಂತೀವಲ್ಲ, ಆ ಸ್ಥಿತಿಯನ್ನು ಇರಬೇಕಾದ್ರೆ ನಾವು ಇಡೀ ಜಗತ್ತು ಒಂದಾಗಿ ನಾವು ಹೇಗೆ ಭೂಮಿಗೆ ಅದಕ್ಕೆ ಕೊಡ್ತಾ ಇರೋಂಥ ಒತ್ತಡನ ಕಡಿಮೆ ಮಾಡೋದು ಖಂಡಿತ ಯೋಚನೆ ಮಾಡಬೇಕು. ಇತ್ತೀಚೆಗೆ ತಾವು ನೋಡಿದಿರಿ, ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರೋಕ್ಕೆ ಶುರುವಾಗ್ಬಿಟ್ಟಿವೆ. ಯಾತಕ್ಕೆ ಅಂತಂದರೆ ಅವುಗಳ ಜಾಗ ನಾವು ಆಕ್ರಮಿಸ್ಕೊಂಡಿದ್ದೀವಿ. ಹೀಗಾಗಿ ಅನಿವಾರ್ಯವಾಗಿ ಅವಾಗೇನು ಟೌನ್ ನೋಡಬೇಕು ಅಂತ ಯಾವ ಕಾಡು ಪ್ರಾಣಿಗಳಿಗೆ ಇಷ್ಟ ಆಗೋದಿಲ್ಲ. ಆದರೆ ಅವಕ್ಕೂ ಬದುಕಬೇಕಲ್ಲ, ಬದುಕೋ ಹಕ್ಕು ಪ್ರಾಣಿಗಳಿಗೂ ಇದೆ. ನಾವು ಕೂಡ ಒಂದು ಪ್ರಾಣಿಯ ಒಂದು ಉನ್ನತ ವರ್ಗ. ಹೌದು, ದಾಸರು ಹೇಳ್ತಾರಲ್ಲ, ಅದು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಬೇಡಿರಿ ಚಪ್ಪಗಳಿರ ಅಂತ ಹೇಳಿ. ಅದು ಯಾತಕ್ಕೆ ಹೇಳಿದೆ ಅಂತಂದರೆ, ನಿಮಗೆ ಬುದ್ಧಿ ಇದೆ, ಬೇರೆ ಪ್ರಾಣಿಗಳು ನಿಯಂತ್ರಣ ಮಾಡಿದೆಯಾ, ಆದರೆ ನೀನು ಇಡೀ ಭೂಮಿನ ನಾವು ರಕ್ಷಿಸಬೇಕಾದ ಹೊಣೆ ಮುಂದಿನ ತಲೆಮಾರಿಗೆ ನಾವು ಅತ್ಯಂತ ಸುಸ್ಥಿರ ಒಂದು ಸ್ಥಿತಿನಲ್ಲಿ ಭೂಮಿನ ಹಸ್ತಾಂತರ ಮಾಡಬೇಕು. ರೋಗಗ್ರಸ್ತ ಭೂಮಿನ ತಗೊಳಪ್ಪ ಮೊಮ್ಮಗಂಗೆ ಬಿಡ್ತೀನಿ, ಮರಿಮಗಂಗೆ ಬಿಡ್ತೀನಿ ಅಂತ ಬಿಟ್ಟರೆ ಅವ್ರು ಬೈಕ್ ಅಂತಾರೆ, ನಮ್ಮ ತಾತ ಎಲ್ಲ ಹಾಳು ಮಾಡಿಬಿಟ್ಟ ಭೂಮಿನ ಅಂತೇಳಿ. ಆ ಸ್ಥಿತಿಗೆ ಬಿಡಿದಾಗೆ ಹಸಿರುಟ್ಟ ಭೂಮಿನ ನಾವು ಬಿಡಬೇಕು ಅಂತಂದರೆ ಈಗಲಿಂದ ಕೆಲವು ಕಾರ್ಯಕ್ರಮಗಳನ್ನ ಹಾಕಬೇಕಾಗತ್ತೆ, ವೃಕ್ಷಗಳನ್ನ ಬೆಳೆಸಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಈ ಕೈಗಾರಿಕೀಕರಣದಿಂದ ಆಗಿರುವಂಥ ಅನಾಹುತಗಳನ್ನ ಆದಷ್ಟು ತಗ್ಗಿಸ್ತಿದ್ರೆ ನಾವು ಎಷ್ಟು ವೃಕ್ಷ ಹಾಕಿದ್ರೂ ಪ್ರಯೋಜನ ಆಗೋದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತೀರ್ಮಾನ ಮಾಡಿ ಇಡೀ ಭೂಮಿ ಮನುಕುಲಕ್ಕೆ ಮತ್ತು ಜಗತ್ತಿಗೆ ಸೇರಿದ್ದು ಅಂತ ಭಾವನೆ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ಇದು ಸಾಧ್ಯ. ಇದರ ಜೊತೆಗೆ ಗ್ಲೋಬಲ್ ವಾರ್ಮಿಂಗ್ ಹೌದು ಆಗ್ತಾಯಿದೆ. ಗ್ಲೋಬಲ್ ವಾರ್ಮಿಂಗ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಭೂಮಿ ಬಿಸಿ ಆಗಿಬಿಟ್ಟು ಕಾರ್ಬನ್ ಡೈಆಕ್ಸೈಡು ಮಟ್ಟ ಮೇಲಕ್ಕೆ ಹೋಗಿ ಭೂಮಿಯ ಶಾಖವನ್ನು ಮೇಲಕ್ಕೆ ಅದು ಕಳಿಸ್ತಾ ಇಲ್ಲ, ಹಾಗೆ ಇಟ್ಕೊಂಡ್ಬಿಟ್ಟಿದೆ. ಹೇಗೆ ಅಂತಂದರೆ, ಕಂಬಳಿ ಒದ್ಗಂಡ್ರೆ ನಿಮ್ಮಲ್ಲಿ ದೇಹದ ಶಾಖ ಹೇಗೆ ಹಾಗೆ ಉಳ್ಕೊಂಡ್ಬಿಡುತ್ತೋ ಹಾಗೆ ಕಂಬಳಿ ಥರ ವರ್ತಿಸ್ತಾ ಇದೆ ಕಾರ್ಬನ್ ಡೈಆಕ್ಸೈಡು. ನ್ಯಾಚುರಲಿ ಸಹಜವಾಗಿ ಭೂಮಿ ಕಾವು ಏರ್ತಾ ಇರ್ತದೆ. ಇದನ್ನು ಪ್ರತಿ ವ್ಯಕ್ತಿ ಇಂಡಿವಿಜುವಲ್ಲು ಅವರು ಕಾರಣ ಅಂತ ಮಾಡಬೇಕಾಗ್ತಿದ್ದು. ಸೊ ಒಟ್ಟಾರೆ ಆಚರಣೆಗಳು ಏನೇ ಇರಲಿ, ವಿಜ್ಞಾನ ಏನು ಹೇಳುತ್ತೆ, ಯಾವ ರೀತಿಯಲ್ಲಿ ಅಂದರೆ ನಮಗೆ ಇದನ್ನೆಲ್ಲ ನೋಡ್ತಾ ಹೋದರೆ ಮುಂದೊಂದು ದುರ್ಗಮ ಹಾದಿ ನಮ್ಮ ಮುಂದೆ ಇದೆ. ನಾವು ಹೋಗಬೇಕಾಗಿರ್ತಕ್ಕಂಥ ಹಾದಿ ತುಂಬ ಕಠಿಣವಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಚಾರದಲ್ಲಿ, ಮಳೆ ವಿಚಾರದಲ್ಲಿ, ಪ್ರಕೃತಿಯನ್ನು ಕಾಪಾಡೋ ವಿಚಾರದಲ್ಲಿ ಸಮತೋಲನೆಯನ್ನು ಕಾಪಾಡಬೇಕಾಗುತ್ತೆ, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದರ ಬಗ್ಗೆ ಮತ್ತಷ್ಟು ವಿಶದವಾಗಿ ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.